ಎಲ್ಲರಿಗೂ ನಮಸ್ಕಾರ. ಸುಮನ್ ಟಿವಿ ಕನ್ನಡದ ಎಲ್ಲ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಮಹರ್ಷಿ ಡಾಕ್ಟರ್ ಆನಂದ ಗುರೂಜಿಯವರಿಂದ ಹಿತನುಡಿಗಳು ನಿಮಗಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗೋರೇಭ್ಯೋ ದಗೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸುಮನ್ ಟಿವಿ ಕನ್ನಡದ ಸಮಸ್ತ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಪ್ರಕೃತಿ ಮಡಿಲಲ್ಲಿ ಆಚರಣೆ ಮಾಡತಕ್ಕಂಥ ಒಂದು ದೊಡ್ಡ ಹಬ್ಬ. ಇದು ಶೈವರಿಗೆ ಹಬ್ಬ, ಜೊತೆಗೆ ಶೈವ ಮಾತ್ರ ಅಲ್ಲ, ಎಲ್ಲರಿಗೂ ಹಬ್ಬ. ಯಾಕೆ ಅಂದರೆ ಯಾರೊಬ್ಬರಾದರೂ ಸಹಿತ ಶಿವನ ದೂಷಣೆ ಮಾಡಲಿಕ್ಕಾಗತ್ತಾ? ಯಾರೊಬ್ಬರಿಗೆ ಭಗವಂತ ಕೊಡ್ತಕ್ಕಂಥ ಎಲ್ಲ ಸ್ಥಿತಿಗತಿಗಳನ್ನು ನೋಡ್ತೀವಿ. ಆಸ್ತಿ, ಅಂತಸ್ತು, ಬೇಕು ಬೇಡ ಎಲ್ಲವೂ ಹೋಗಿರುತ್ತೆ. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಂತೂ ತುಂಬಿ ತುಳುಕುತ್ತೆ. ಎಲ್ಲ ಆಸ್ತಿನೂ ಇರುತ್ತೆ. ಇಷ್ಟೆಲ್ಲ ಆಸ್ತಿ ಅಂತಸ್ತು ಎಲ್ಲರೂ ಕೊಡ್ತಾರೆ. ಅಷ್ಟೇ ಯಾಕೆ, ಶ್ರೀಮನ್ನಾರಾಯಣ ಭಗವಂತನ ಬೇಡದ್ರೆ ಏನು ಕೊಡೋದಿಲ್ಲ. ಭಗವಂತನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಎಲ್ಲ ಸಂಪತ್ತನ್ನೂ ಕೊಡ್ತಾಳೆ. ಹಾಗೆ ಬ್ರಹ್ಮದೇವರ ಅರ್ಧಾಂಗಿಯಾದಂಥ ತಾಯಿ ಶಾರದೆ ಎಲ್ಲ ಜ್ಞಾನವನ್ನೂ ಪಸರಿಸ್ತಾಳೆ. ಜ್ಞಾನ ಆಯಿತು, ಸ್ಥಿತಿಗತಿಗಳೆಲ್ಲಾಯಿತು. ಆದರೆ ಅದನಂದು ಇದನಂದು, ಆ ಆಸ್ತಿನಂದು ಈ ಆಸ್ತಿನಂದು. ಅಷ್ಟೇ ಯಾಕೆ, ಆಸೆಗೆ ಕೊನೆಯಿಲ್ಲ. ಎಲ್ಲ ಆಸ್ತಿಗಳು ನನಗೆ ಬೇಕು, ಎಲ್ಲ ಆಸ್ತಿ ಬೇಕಾಗಿದೆ. ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಎಲ್ಲರ ಆಸ್ತಿ. ಅಷ್ಟೇ ಯಾಕೆ, ಕಣ್ಣು ಎಷ್ಟು ದೂರ ಕಾಣುತ್ತೋ ಅಷ್ಟೂ ನಂದಾದರೆ ಅದು ಸಂತೋಷ. ಸಮುದ್ರದ ಮುಂದೆ ನಿಂತು ಇಲ್ಲೊಂದಿಷ್ಟು ಐಲ್ಯಾಂಡ್ ನನ್ನದಾಗಿದ್ದರೆ ಚೆನ್ನಾಗಿತ್ತಲ್ಲ, ಆ ಐಲ್ಯಾಂಡು ನಂದಾಗಬೇಕು ಅಂತಕ್ಕಂಥ ಆಸೆ. ಸುಂದರವಾಗಿ ಹರಿತಕ್ಕಂತಹ ನದಿ, ಆ ನದಿ ತೀರವನ್ನು ನೋಡಿದಾಗ ಈ ನದಿ ತೀರದಲ್ಲಿ ಒಂದು ಕುಟೀರ ಇದ್ದರೆ ಚೆನ್ನಾಗಿತ್ತಲ್ಲ ಅನ್ನೋ ಆಸೆ. ಪ್ರಕೃತಿ ಮಡಿಲನ್ನು ನೋಡಿದಾಗ, ಹಚ್ಚ ಹಸಿರು ನೋಡಿದಾಗ, ಸುಂದರವಾದಂಥ ಫಲಪುಷ್ಪಗಳನ್ನು ನೋಡಿದಾಗ ಇದೆಲ್ಲವೂ ನಂದಾದರೆ ಇನ್ನಷ್ಟು ಆಸೆ ಅಲ್ವಾ? ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನು ಮುಗಿಸ್ಕೊಂಡು ಒಮ್ಮೆ ಒಳಗಿರುವಂತಹ ಈ ಪ್ರಾಣಶಕ್ತಿ ಆರಿ ಹೋದ್ಮೇಲೆ ಮುಂದೇನಿದೆ ಪ್ರಪಂಚ? ಪ್ರಾಣಶಕ್ತಿ ಹೊರಗೋದ ತಕ್ಷಣ ಎಷ್ಟೊತ್ತಿಗಂತೆ, ಯಾವಾಗಂತೆ, ಎಲ್ಲಂತೆ. ಎಷ್ಟೊತ್ತಿಗಂತೆ, ಯಾವಾಗಂತೆ, ಎಲ್ಲಂತೆ. ಈ ಮೂರು ಸಂತೆಯ ಈ ಮಾತಿದೆಯಲ್ಲ, ಈ ಮಾರು ಮಾತು ಹೃದಯವನ್ನು ಬಹಳ ಭಾರ ಕೊಡುತ್ತೆ. ಆ ಕ್ಷಣದಲ್ಲಿ ಮಡದಿ ಬರೋದಿಲ್ಲ. ಪುತ್ರ ಎಲ್ಲ ಸ್ಥಿತಿಗತಿಗಳನ್ನು, ಆಸ್ತಿಗಳನ್ನು ಅನುಭವಿಸ್ತಕ್ಕಂಥವನು ನಾಳೆ ನನ್ನ ವಂಶೋದ್ಧಾರಕ ಬರೋದಿಲ್ಲ. ಅಷ್ಟೇ ಯಾಕೆ, ಬಂಧು ಮಿತ್ರರು ನಾನಿದ್ದೇನೆ ಹೇಳುವಂಥವರೆಲ್ಲರೂ ಯಾರೂ ಬರೋದಿಲ್ಲ. ಆಗ ಎಲ್ಲರೂ ಕರ್ಕೊಂಡು ಹೋಗಿ ಇಡುವಂಥ ಸ್ಥಳದಲ್ಲಿಟ್ಟು ಅಗ್ನಿಗೋ, ಭೂಮಿಗೋ, ಜಲಕ್ಕೋ, ಈ ಪಂಚಭೂತಗಳಲ್ಲೋ ಈ ದೇಹವನ್ನು ಬಿಟ್ಟಾಗ ದೇಹದ ಆ ಆಕ್ರಂದನವನ್ನು ಕೇಳಬೇಕಾದ್ರೆ ಯಾರು ಬರ್ತಾರಪ್ಪ? ಆಗ ಬರುವಂತಹವನು ಶಿವ ಒಬ್ಬನೇ. ನಿನಗೆ ಯಾರು ಇಲ್ಲಾದರೂ ನಾನಿದ್ದೇನಯ್ಯ ಅಂಥೇಳಿ ಸ್ಮಶಾನವಾಸಿ ಆಗಿರ್ತಕ್ಕಂಥವನು. ಅದಕ್ಕೆ ಕಾಶಿ ಕ್ಷೇತ್ರವನ್ನು ಮಹಾಸ್ಮಶಾನ ಅಂತ ಹೇಳ್ತಾರೆ. ಅಂತಹ ಕಾಶಿ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ, ಜೊತೆಗೆ ವಿಶ್ವನಾಥನ ಅನುಗ್ರಹವನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಿವರಾತ್ರಿ ಉತ್ಸವ. ಇಂತಹ ಅದ್ಭುತವಾದಂತಹ ಶಿವರಾತ್ರಿ ಮಹೋತ್ಸವದ ಅರ್ಥಪೂರ್ಣವಾದಂತಹ ರಾತ್ರಿ ಎಲ್ಲರೂ ಸಹಿತ ಜಾಗರಣೆಯನ್ನು ನಡೆಸಿ ಎಲ್ಲರೂ ಸಹಿತ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾದ್ದು ಧರ್ಮ. ಅಂತಹ ಸರ್ವವೂ ಸಹಿತ ಸಕಲವೂ ಸಹಿತ ಆತನೇ ಆಗಿದ್ದಾಗ ಶಿವನ ಆರಾಧನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸರ್ವಂ ಶಿವಾರ್ಪಣಮಸ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವೀಕ್ಷಕರೇ, ಮಹರ್ಷಿ ಆನಂದ ಗುರೂಜಿಯವರ ಹಿತವಚನಗಳನ್ನು ಕೇಳಿದ್ರಲ್ಲ. ತಮ್ಮೆಲ್ಲರಿಗೂ ಆ ಮಹಾತಾಯಿ ಒಳಿತನ್ನ ಮಾಡಲಿ, ಆ ಮಹಾದೇವ ಒಳಿತನ್ನ ಮಾಡಲಿ. ಹಾಗೆಯೇ ಆರೋಗ್ಯ, ಭಾಗ್ಯ ಎಲ್ಲವೂ ಸಹ ಲಭಿಸಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.